ಪಾಪ ನಮ್ಮ ದಮ್ಮು ಈ ನನ್ನ ಆಟಕ್ಕೆ ಬಲಿಪಶು ಆದ್ಲು. ಗುಡ್ ಮಾಳ್ವಿಕಾ, ಒಟ್ನಲ್ಲಿ ನನ್ನ ಪ್ಲಾನ್ ಎಲ್ಲ ಸಕ್ಸಸ್ ಆಗ್ತಾ ಇದೆ. ಹೇಗೂ ದುರ್ಗಾ ಇದನ್ನೆಲ್ಲ ಕಣ್ಣಾರೆ ನೋಡಿರೋದ್ರಿಂದ ಅಂಬಿಕಾ ಅಪಾಯಕಾರಿ ಅನ್ನೋದು ಅವಳಿಗೂ ಅರ್ಥ ಆಗತ್ತೆ. ಇಡೀ ಮನೆಗೆ ಅಂಬಿಕನೇ ಒಂದು ದೊಡ್ಡ ವಿಲನ್ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ತೀನಿ. ಆಮೇಲೆ ಅಂಬಿಕನ್ ವಿರುದ್ಧ ದುರ್ಗಾನೇ ನಿಲ್ಲೋ ಹಾಗೆ ಮಾಡ್ತೀನಿ. ದುರ್ಗಾ ನೀನೊಬ್ಳು ಎಮೋಷನಲ್ ಫೂಲ್. ಅಂಬಿಕನ್ ಬಗ್ಗೆ ಭಯ ಪಟ್ಕೊಂಡು ಆದಷ್ಟು ಬೇಗ ನೀನೇ ಮುಂದೆ ನಿಂತು ಅಂಬಿಕನ್ ಶ್ರಾದ್ದ ಮಾಡಿಸೋ ಹಾಗೆ ಮಾಡ್ತೀನಿ. ಆಗ ಈ ನಮ್ಮ ಆಟದಲ್ಲಿ ನಮಗೆ ದೊಡ್ಡ ಜಯ ಸಿಕ್ಕದಾಗತ್ತೆ. ಅಮ್ಮ ಮಂಜರಿ ಅಮ್ಮ, ನಾವು ನಮ್ಮ ಗೆಲುವಿಗೆ ಬಹಳ ಹತ್ತಿರವಾಗಿದ್ದೀವಿ. ಹಾಗಂತ ಈಗಲೇ ನಾನು ಈ ಕೆಲಸದಲ್ಲಿ ಮುಂದಾಗೋದಿಲ್ಲ. ಆ ದುರ್ಗಂಗೆ ಇನ್ನಷ್ಟು ಹೆದರಿಸ್ತೀನಿ. ಶಾನ್ವಿ, ಲಿಸನ್. ಆ್ಯಕ್ಚುಲಿ ನಮ್ಮ ರಿಲೇಷನ್ಶಿಪ್ ವಿಷಯ ಮನೇಲಿ ಹೇಳೋಕ್ಕೆ ಇನ್ನೂ ಎಷ್ಟು ಟೈಮ್ ತೊಗೊತೀಯಾ? ನಿಜ ಹೇಳ್ಬೇಕಂದ್ರೆ ನಂಗೆ ಈ ಥರ ಕದ್ದು ಮುಚ್ಚಿ ಮೀಟ್ ಆಗೋದು ತುಂಬ ವಿಯರ್ಡ್ ಆಗಿ ಅನಿಸ್ತಿದೆ. ಹೆಲೋ, ನಾನೇ ಯಾಕೆ ಅಫಿಷಿಯಲ್ ಮಾಡಬೇಕು? ಪ್ರೀತಿಸಿರೋದು ನಾವಿಬ್ರು ತಾನೆ. ನೀನೇ ಯಾಕೆ ಅಪ್ರೋಚ್ ಮಾಡಬಾರ್ದು? ಎವ್ರಿ ಟೈಮ್ ನಾನೇ ಯಾಕೆ ಸ್ಟ್ರೆಸ್ ತಗೋಬೇಕು? ನೀನು ಸೀರಿಯಸ್ ಆಗಿದೆಯಾ ತಾನೆ? ಅಫ್ಕೋರ್ಸ್ ಶಾನ್ವಿ, ನನಗೆ ಮನೆಯವ್ರಿಗೆ ಹೇಳಬೇಕು ಅಂತ ತುಂಬ ಆಸೆ. ಬಟ್ ನನಗೆ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯ. ನಿಂಗೆ ಗೊತ್ತಲ್ವಾ, ಮನೇಲಿ ಎಲ್ಲರೂ ನನ್ನ ರೆಡ್ ಫ್ಲಾಗ್ ಅಂತ ಅನ್ಕೊತಾರೆ. ನನ್ನ ಯೂಸ್ಲೆಸ್ಸು, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಅವರೇ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಹಾಗೇನಿಲ್ಲ ತರುಣ್, ನೀನು ಯಾಕೆ ಹಾಗೆ ಅನ್ಕೋತೀಯಾ? ನೋ ಶಾನ್ವಿ, ನಾನು ಮೊದಲು ತುಂಬ ಟಾಕ್ಸಿಕ್ ಆಗಿದ್ದೆ. ಬಟ್ ನಿನ್ನ ಪ್ರೀತಿ ನನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ. ಇವಾಗ ಎಲ್ಲರ ಮುಂದೆ ಹೋಗ್ಬಿಟ್ಟು ನಾನು ಚೇಂಜ್ ಆಗಿದ್ದೀನಿ ಅಂತ ಹೇಳಿದರೆ ಯಾರೂ ನನ್ನನ್ನು ನಂಬಲ್ಲ. ಬಟ್ ಅದೇ ಮಾತು ನೀನು ಹೇಳಿದರೆ ನಿನ್ನ ಮಾತಿಗೊಂದು ವ್ಯಾಲ್ಯೂ ಇರುತ್ತೆ. ನಾನು ಹೋಗ್ಬಿಟ್ಟು ಈ ವಿಷಯ ಹೇಳಬೇಕು, ಅವ್ರು ನೋ ಅನ್ಬೇಕು, ಆ ಫೀಲಿಂಗ್ ನಂಗೆ ಬೇಡ. ಐ ಜಸ್ಟ್ ಡೋಂಟ್ ವಾಂಟ್ ಟು ಲೂಸ್ ಯು. ಐ ಆಮ್ ಸೋ ಸಾರಿ ತರುಣ್. ನಿನ್ನ ಮೈಂಡಲ್ಲಿ ಎಷ್ಟೊಂದು ಟೆನ್ಷನ್ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾನು ಅಪ್ಪ ಅಮ್ಮನ ಹತ್ರ ಹೋಗಿ ಮಾತಾಡ್ತೀನಿ. ಐ ವಿಲ್ ಹ್ಯಾಂಡಲ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಶಾನ್ವಿ, ಯುವರ್ ಲೈಫ್ ಸೇವರ್. ಶರತ್, ನನಗೆ ಟೈಮ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಎಸ್ ವಿಕ್ರಮ್, ಬಾಯ್, ಸಿ ಯು ಅರೌಂಡ್. ಓಕೆ, ಬಾಯ್, ಸಿ ಯು. ಬಾಯ್ ಸನ್ವಿ. ಬಾಯ್, ನೈಸ್ ಟು ಮೀಟ್ ಯು. ಮೈ ಪ್ಲೆಜರ್. ಬಾಯ್. ಬಾಯ್ ಬಾಯ್. ಶಾನ್ವಿ, ಹೇಗೆ ಅನ್ನಿಸ್ತಾ ಹುಡುಗ? ಒಳ್ಳೆಯವ್ರು ಅನ್ಸುತ್ತೆ. ಹಂಬಲ್ ಆ್ಯಂಡ್ ಹ್ಯೂಮರಸ್. ಗುಡ್. US ಅಲ್ಲಿ ಇರ್ತಾನೆ. ಆಗ್ಲೇನೆ ಹೇಳಿದ್ಯಲ್ಲ. ಹೌದು, ಯಾಕಿದೆಲ್ಲ ಕೇಳ್ತಿದ್ಯಾ? ನೀನಿಲ್ಲ, ಹಾಗೆ ಸುಮ್ಮನೆ ಅಷ್ಟೇ. ನಿನಗೆ ಚೆನ್ನಾಗಿ ಅನ್ನಿಸ್ತಾ ಅಂದರೆ ಸರಿ ಬಿಡು. ಈಸ್ ಅ ನೈಸ್ ಗೈ. ಶಾನ್ವಿ, ಯು ಕ್ಯಾರಿ ಆನ್. ಓಕೆ. ಅಂಬಿಕಾ ಅವ್ರೆ, ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ಯಾಕಾಗ್ ಮಾಡಿದ್ರಿ? ಹುಚ್ಚಿಡ್ದಿದ್ಯಾ ನಿಮ್ಗೆ? ದುರ್ಗಾ, ಏನಾಯ್ತು? ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನೇನ್ ಮಾಡ್ದೆ? ಅಂಬಿಕಾ ಅವ್ರೆ, ಸುಮ್ಮನೆ ಏನು ಗೊತ್ತಿಲ್ದಿರೋರ್ ಥರ ಮಾತಾಡಬೇಡಿ. ಅಲ್ಲ, ಪಾಪ ದಮಯಂತಿಯವ್ರಿಗೆ ಆ ಥರ ಹೊಡೆಯೋದಕ್ಕೆ ನಿಮ್ಗೆ ಹೇಗೆ ಮನ್ಸು ಬಂತು? ಏನೋ ನಾನು ದಮ್ಮಗೆ ಹೊಡೆದ್ನ? ನಾನು ಯಾಕೆ ಅವಳಿಗೆ ಹೊಡಿಲಿ? ಅಂಬಿಕಾ ಅವ್ರೆ, ಬರೀ ಹೊಡೆಯೋದಷ್ಟೇ ಅಲ್ಲ, ಅವ್ರ ಕೈ ಮುರಿಯೋದಕ್ಕೆ ಹೋಗಿದ್ರಿ. ನಾನು ಅಕಸ್ಮಾತ್ ತಡಿಯಕ್ ಬರ್ಲಿಲ್ಲ ಅಂದಿದ್ರೆ ಕೈ ಮುರಿದು ಅವ್ರ ಕೊರಳಿಗೆ ಹಾಕ್ಬಿಡ್ತಿದ್ರೇನೋ. ಯಾಕೆ ನಿಮ್ ಮನ್ಸು ಇಷ್ಟೊಂದು ಕಲ್ಲಾಗಿ ಹೋಗಿದೆ? ಅಲ್ಲ ದುರ್ಗಾ,
ನಿನ್ಗನ್ಸುತ್ತಾ ನಾನು ಇಂಥ ಕೆಲಸ ಮಾಡ್ತೀನಿ ಅಂತ? ಹೋಗಿ ಹೋಗಿ ನಾನು ದಮ್ಮು ಕೈನ ಯಾಕೆ ಮುರಿಲಿ? ಯಾಕೆ ಇಷ್ಟೊಂದು ಮೊಂಟನ ಮಾಡ್ತಿದ್ದೀರಾ ನೀವು? ಅವ್ರ ಕೈ ಮುರಿಯಕ್ಕೆ ಹೋದಾಗ ನಾನೇ ನಿಮ್ಮನ್ನ ತಡೆದಿದ್ದು. ಇದೆಲ್ಲ ನನ್ನ ಕಣ್ಣು ಮುಂದೆನೇ ನಡೀತು. ಈಗ ನೋಡಿದ್ರೆ ನನ್ಗೆ ಇದ್ಯಾವುದು ನೆನಪೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಇಲ್ಲ ದುರ್ಗಾ, ನನ್ನ ನಂಬು, ನಾನು ಏನು ಮಾಡಿಲ್ಲ. ದುರ್ಗಾ, ನೀನು ಹೇಳೋದನ್ನ ಕೇಳ್ತಿದ್ರೆ ನನಗೆ ತುಂಬ ವಿಚಿತ್ರ ಅನ್ನಿಸ್ತಾ ಇದೆ. ಅಲ್ಲ, ನಿಜವಾಗ್ಲೂ ನಾನು ಅದನ್ನೆಲ್ಲ ಮಾಡದ್ನಾ? ಅಲ್ಲ, ನೀನು ಸುಳ್ಳು ಹೇಳ್ತಿಲ್ಲ ಅಂತ ನನಗೆ ಗೊತ್ತು. ಆದರೂ ನೀನು ಹೇಳ್ತಿರೋದು ಒಂದು ನನಗೆ ನೆನಪಿಗೆ ಬರ್ತಿಲ್ವಲ್ಲ. ನೀವು ಹೇಳೋದು ನನಗೆ ನಂಬಕ್ಕೆ ಆಗ್ತಿಲ್ಲ. ಇಲ್ಲ, ನೀವಲ್ಲಿದ್ರಿ, ಆದ್ರೆ ನೀವಾಗಿರ್ಲಿಲ್ಲ. ನಿಮ್ ಕಣ್ಣಲ್ಲಿ ಏನೋ ಒಂಥರ ಕ್ರೌರ್ಯ ತುಂಬಿಕೊಂಡಿತ್ತು. ಆದ್ರೆ ನೀವಿವಾಗ ಅದೆಲ್ಲ ನನಗೆ ನೆನಪೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಅಯ್ಯೋ ದೇವ್ರೆ, ನನಗೇನಾಗ್ತಿದೆ ದುರ್ಗಾ? ನಾನೇನಾದರೂ ಮಾಡಿದ್ದೀನಿ ಅಂದರೆ ಅದು ನನಗೆ ಯಾಕೆ ನೆನಪಿಗೆ ಬರ್ತಿಲ್ಲ? ಅಲ್ಲ, ನಾನು ಯಾವತ್ತೂ ಯಾರಿಗೂ ಕಾರಣ ಇಲ್ಲದೆ ನೋಯಿಸೋಳಲ್ಲ ಅಂತ ನಿನಗೆ ಗೊತ್ತಲ್ವಾ? ಇವತ್ತು ನಾನು ದಮ್ಮು ಕೈ ಮುರಿದೆ ಅಂತ ನೀನು ಹೇಳ್ತಿದ್ಯಾ. ನಾಳೆ ನಾನು ಇನ್ನೇನು ಮಾಡಿಬಿಡ್ತೀನೋ. ನನಗೆ ತುಂಬ ಭಯ ಆಗ್ತಿದೆ ದುರ್ಗಾ. ನನಗೇನೋ ಕೆಟ್ಟದಾಗ್ತಿದೆ ಅಂತ ಅನ್ನಿಸ್ತಿದೆ. ನನ್ನ ತಲೆಯಲ್ಲಿ ಏನೋ ಓಡ್ತಿದೆ, ಆದರೆ ಅದು ಏನು ಅಂತ ನನಗೆ ಮಾತ್ರ ಗೊತ್ತಾಗ್ತಿಲ್ಲ. ನನ್ನ ನೋಡು ದುರ್ಗಾ, ನಾನು ಸುಳ್ಳು ಹೇಳ್ತಿದ್ದೀನ? ನನಗೆ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ದುರ್ಗಾ. ನಾನು ಅವಳಿಗೆ ಅಪಾಯ ಮಾಡೋದಕ್ಕೆ ಏನಾದರೂ ಕಾರಣ ಇರಬೇಕಲ್ವಾ? ಅವಳು ನನಗೆ ಏನೇನು ಅನ್ಯಾಯ ಮಾಡಿದಾಳೆ ಅಂತ ನನಗೆ ಗೊತ್ತಿದ್ರು ನಾನು ಇಷ್ಟು ದಿವಸ ಸುಮ್ಮನಿದ್ದೆ. ಮತ್ತೆ ಈಗ ಹೋಗಿ ನಾನು ಯಾಕೆ ಅವಳು ಕೈ ಮುರಿಯೋದಕ್ಕೆ ನೋಡ್ತೀನಿ? ಅಲ್ಲ, ನಿಮಗೆ ನಿಜವಾಗ್ಲೂ ಏನು ನೆನಪಿಲ್ವಾ? ದೇವ್ರಾಣಿಗೂ ನನಗೇನು ನೆನಪಿಲ್ಲ ದುರ್ಗಾ. ಅಲ್ಲ, ನಾನು ನಿನ್ನ ಹತ್ರ ಸುಳ್ಳು ಹೇಳಿ ಏನಾಗಬೇಕಾಗಿದೆ ನನಗೆ? ದುರ್ಗಾ, ಪ್ಲೀಸ್ ನನ್ನ ನಂಬು ದುರ್ಗಾ, ಪ್ಲೀಸ್. ಅಯ್ಯೋ, ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ? ಹಾಗಾದ್ರೆ ನಾನು ನೋಡಿದ ಸುಳ್ಳ? ಇಲ್ಲ, ಅದು ಸುಳ್ಳಲ್ಲ. ದಮಯಂತಿಯವ್ರ ಕೈಗೆ ಏಟಾಗಿದೆ. ಹಾಗಾದ್ರೆ ಇವ್ರು ಮಾಡಿರೋ ಕೆಲಸ ಇವ್ರಿಗೆ ನೆನಪಿಲ್ವಾ?